ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆರ್ಯ ಆರ್ಯ ಈಗ ನಾವು ಎರಡನೇ ಬಲಿ ಹಾಕ್ತೀಗ. ನಮ್ಮ ಬೇಲೆಗೆ ಸಣ್ಣಕ್ಕೆ ಹೊಡಿತಿತ್ತು. ಜಾಸ್ತಿ ದಡ್ಡ ಕೊಡೋಕಿಲ್ಲ, ಚಿಕ್ಕಲ್ಲ ಬಲಿ ಹೊರದಪ್ಪು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸಣ್ಣ ಬಲಿ ಹೊಡೆದಿತ್ತು. ಈ ಕಣಿ ಎಳ್ಕೊಂತಿದ್ರು ಕಣಿ ನಮ್ಮ ದೋಣೆಗೆ ಹೆಂಗಂದಿ. ಇದು 2 ಮಣಿ ಮೀನು ಹೋಗುರಿತಾರ ಅಂತ ಅದು ನಮ್ಗೆ ಸಾಕತ್ತಿಲ್ಲ. ಯಾರು ಯಾಕೇನು ಇವತ್ತಂತೂ ಫಿಶಿಂಗ್ ಫುಲ್ ಡಲ್ ಇದ್ದಾಗಿತ್ತಪ್ಪ. ಈಗ ಇನ್ನೊಂದು ಬಲಿ ಹೊಡಿಕೊಂಡಕ್ಕೆ ಬಡಕೈ ಹಾಕಿದ್ದು ನಮ್ಮದು ಮುಂದೆ ಹಾಕಿಕೊಂಡು ಅಂದರೆ 2 ಬಲಿ ಆಯ್ತು. 2 ಬಲಿ ಹಾಕಿತ್ತು. ಈಗ ಯಾರೋ ಏನು ಇವತ್ತೇನು ಮೀನು ಎತ್ತ ಕಂಡಾಗಿಲ್ಲ. ಗಣಿ ಬಣಿ ಮೇನು ಇಕ್ಬೇಕಂಬ ಮೀನವ್ರ ಕಾಮಗತ್ತ ಮೀನು ಹೊಡಗು ಅತ್ತ. ಹಂಗೆ ಸ್ವಲ್ಪ ಮೀನೆಲ್ಲ ಓಡುತ್ತಿದ್ರ ಸ್ವಲ್ಪ ದಪ್ಪ ಓಡುತ್ತಿದ್ರ ಅದೇ ಹೊಡಗು ಹತ್ತು ಹೊಡರಿಗೆ ಹೇಳುಗತ್ತ. ಇದ್ರೆ ಆಚೆಗೆಲ್ಲ ಬಲಿ ಹೊಡೆದಿದ್ರ ಅವರೆಲ್ಲ ತೋರ್ಸ್ಕಣಿ. ಬಲಿ ಹೊಡೆದಿದ್ರು. ನಾವೀಗ ಅದೇ ಬಲಿ ವಾತಿತ್ತು. ಈಗ ಅಲ್ಲಿ ಅಂತ ಮೀನು ಕಾಮು ಗಂತ ಕಾಂಬ ಹಾಕಿರ ಹುಡುಗ ಹಾಕ್ತಿದ್ರ ರೋಪಲ್ಲಿ ಎಳ್ಕೊಂತಿದ್ರೆ ಸ್ವಲ್ಪ ಹೊತ್ತಾಗಿ ಗಾಡಿ. ಎರಡು ಬಲಿ ಅಂತೂ ಹೊಡೆದಿತ್ತ. ಈಗ ಊಟದ ಟೈಮ್. ನಮಗೆ ನಾ ಚರ್ಗಿ ತಗೋ ಬರಲ್ಲ, ನಮ್ಗೊಬ್ರು ಕೊಟ್ಟಿರ ಅನ್ನ ಹೇಳಿ. ಸಾರಕ್ 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 ಒಂದೊಂದು ಫ್ರೈ ಕೊಟ್ಟಿರಿ. ನಾಳೆಗಂತೂ ಚರ್ಗಿ ತಗೋಬತ್ತೆ, ಯಾಕಂದರೆ ಇವತ್ತು ಯಾರಿಗೂ ಇರಲ್ಲ ಎಂಥವ್ರು ಮೀನು ಪಾಲಾಗ್ತಾರ. ಅದಕ್ಕೋಸ್ಕರ ನಾಳೆಗರು ಒಳ್ಳೆ ಊಟ ಮಾಡು. ಈಗ ಇದೆ ಊಟ. ಈಗ ಹೊಟ್ಟೆ ಜೋರು ಹಸಿತಿತ್ತು, ಅಷ್ಟೊಂದು ಊಟ ಮಾಡ್ಕೊಂಬ. ಒಳ್ಳೆ ಇಷ್ಟ ಬ್ಯಾಡ್ ಬೇಡಂದು ಸೇರುತ್ತ. ಯಾರಿಗುಂಟು ಯಾರಿಗಿಲ್ಲ ತೋಣಗೆ ತಮ್ಮ ಜಡಾಯಿಸ್ಲಾಗ. ಜಡಾಯಿಸೋನು ಬೇಜಾರು ಮಾಡ್ಕೊಂಬೇಡಿ, ಇದೆಲ್ಲ ನಮ್ದು ಲೋಕಲ್ ಭಾಷೆ. ಅಂದರೆ ತಮ್ಮ ಬೂಸ್ ಹೊಡೆದದಿ. ಬರೀ ಮೇಲೆ ತಿಂತಿದ್ವಿ, ಅನ್ನ ಹೊಟ್ಟಿ ಗೊತ್ತಿಲ್ಲ ಅಲ್ಲ ಮರ. ಮೀನೇ ರುಚಿ ಇತ್ತ ಬಾಬಾ. ಮುಳ್ಳು ಬಿಡಕಾಗ್ತಾ ಇರ್ತಾರೆ ಈಗನ. ಮುಳ್ಳಾಗಿರೋ ಟೇಸ್ಟ್ ಮಾಂಸವಾಗಿರೋದಿಲ್ಲ. ಇದು ಮಂಡಿ ಅನ್ನದ ಬಟ್ಲ ಖಾಲಿ ಆಯ್ತ ಬಂತ. ಪರ್ಸಿನ ತೊಗೊಂಡಾಗಿದ್ದೀರ ಎಲ್ಲ ಆಚೀಚಿಗೆ ಹೋಗಿ ಬೇಡ್ಬೇಡ್ಕ ತಿನ್ಲಾಗಿತ್ತು ಕಣಿ. ಎಂತಕ್ಕೂ ಪರ್ಸಿನ ಆಚೆಗಿತ್ತು ಕಣಿ. ನೋಡಿ ಅವರು ಊಟ ಮಾಡ್ತಿದ್ರು. ಈಗ ಕೆಲವು ದೋಣಿ ಎಲ್ಲ ಓಡಿಸಿದ್ರು ಕಣಿ ಆಚೆಗೆಲ್ಲ. ಇದೇ ಬಡೆ ಹಾತಿದ್ರು. ಪಕ್ಕದ ಗಣೇಶ ಸ್ನೇಹಿತರೆ, ಊಟ ಮಾಡೋದಿಗೆ ಕೋಣಿ ಜಬ್ಬಲ್ಲಿ ಸಣ್ಣ ಸಣ್ಣ ಕೋಣಿ ಜಬ್ಬು ಒಳ್ಳೆ ಟೇಸ್ಟ್ ಇದೆ. ಕೋಣಿ ಜಬ್ಬ ಕೊಡೋಕ್ಕಿಂತ ಒಳ್ಳೆ ಟೇಸ್ಟ್ ಇದೆ.
ಊಟ ಅಂತೂ ಖಾಲಿ ಆಯಿತು. ಊಟ ಕೊಟ್ಟರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಗಟ್ಲಗಂತೂ ಊಟ ಸಿಗೋದಿಲ್ಲ. ನಾನು ಡಾಕಿ ಹೊರೆ ಅಂತ ತಿನ್ಕೊಂಡ್ಕಪ್ಪ ಅಷ್ಟೇ. ವಿಶೇಷ ಅಂತಂದರೆ ದೋಣಿಗೆ ಊಟ ಮಾಡೋ ಇದಿತ್ತಲ್ಲ, ಮಜಾನೇ ಬೇರೆ. ನಾವು ಊಟ ಮಾಡೋ ಟೈಮಿಂಗು ವೇರಿಯೇಷನ್ ಇತ್ತು. ಮನೆಗಾರ 12ರಿಂದ 1 ಗಂಟೆ ಒಳಗೆ ಊಟ ಮಾಡ್ತು. ದೋಣಿಗೆಲ್ಲ ಬಂದರೆ ಅಂತಿಲ್ಲ, 9 ಗಂಟೆಗೆ ಊಟ ರೆಡಿಯಾಗಿರುತ್ತೆ. ನಮ್ಮದು ಬೂಸ್ ಹೊಡ್ಕೊಂಬ ಒಂದು ಬದಿಗೆ ಕೂಕೊಂಡು ಬಿಡು. ಕಾಣಿಸ್ತಿದ್ರೆ ಆಚೆಗೆ ಪಕ್ಕದಾಗೆ ನಮ್ಮ ಬಸ್ಸಿನಾಗಲ್ಲ ಊಟ ಮಾಡಿ ಒಳ್ಳೆ ಗಡ್ಜೆ ಕೂಕೊಂಡಿರ ಆರ್ಗಿ ಮಾಡ್ಕೊತಿದ್ರು ಕಣಿ. ನಮ್ಮ ಬಾಬಣ್ಣು ಹಂಗೆ ಇಲ್ಲ, ಈ ಊಟ ಚರ್ಗಿ ತೊಳಿತಿದ್ದ. ನಮ್ಮ ದೊಡ್ಡ ಮನ್ಸು ಹಂಗೆ ಊಟ ಅಲ್ಲಿಗೆಲ್ಲ ಗಟ್ಟಿ ಗಿಟ್ಟಿ ಹಾಕ್ತಿದ್ದಾಗಿತ್ತಪ್ಪ.